ಎಲ್ರಿಗೂ ನಮಸ್ಕಾರ. ಯಾರೇ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ತುಂಬ ಜನ ಅವ್ರ ಅಪ್ಪಂದ್ರಾಗಲಿ ಅವ್ರ ಅಮ್ಮಂದ್ರಾಗಲಿ ಅವ್ರ ಮನೆಯವರು ಮಕ್ಕಳು ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರ ಅಪ್ಪ ಅಮ್ಮಂಗೆ ಐ ಟಿ ಕಂಪ್ನಿನಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಎಷ್ಟೊಂದು ಜನಕ್ಕೆ ನಾರ್ಮಲಾಗಿ ಅರ್ಥ ಆಗೋಲ್ಲ. ಯಾಕಂದರೆ ಅಲ್ಲಿ ಅವರು ಟೆಕ್ನಿಕಲ್ಲಾಗಿ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಇವ್ರಿಗೆ ಅರ್ಥ ಆಗೋಲ್ಲ. ಸೊ ಅದು ಏನು ಕೆಲಸ ಇರ್ಬೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಐ ಟಿ ಕಂಪ್ನಿ ಅಥವಾ ಒಂದು ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದರೆ ಅಲ್ಲಿ ಎರಡು ಥರ ಕಂಪ್ನಿಗಳಿರುತ್ತೆ. ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಂತ, ಇನ್ನೊಂದು ಸರ್ವಿಸ್ ಬೇಸ್ಡ್ ಕಂಪ್ನಿ ಅಂತ. ಸೊ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಂದರೆ ಅವ್ರದ್ದೇ ಒಂದು ಪ್ರಾಡಕ್ಟ್ ಇರುತ್ತೆ. ಅವರು ಆ ಪ್ರಾಡಕ್ಟ್ನ ಡೈರೆಕ್ಟ್ ಕನ್ಸ್ಯೂಮರ್ ಅಥವಾ ಯಾರು ಯೂಸ್ ಮಾಡ್ತಾರೆ ಅಂದರೆ ಪಬ್ಲಿಕ್, ಅದನ್ನು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಂತಾರೆ. ಫಾರ್ ಎಕ್ಸಾಂಪಲ್ ನೀವು ಮೈಕ್ರೋಸಾಫ್ಟ್, IBM ಥರ ಕಂಪ್ನಿಗಳಿರ್ತವೆ. ಸೊ ಇನ್ನೊಂದು ಕನ್ಸಲ್ಟೆನ್ಸಿ ಕಂಪ್ನೀಸ್ ಅಂತ ಕರೀತಾರೆ. ಸೊ ಅದು ಬಂದು ಅವರು ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳಿಗೆ ಅಥವಾ ಯಾವುದೋ ಒಂದು ಹಾಸ್ಪಿಟಲ್, ಯಾವುದೋ ಒಂದು ದೊಡ್ಡ ಗೌರ್ಮೆಂಟ್ ಆಗಲಿ ಅವ್ರ ಹತ್ರ ಹೋಗಿ ಏನೋ ಒಂದು ಸಾಫ್ಟ್ವೇರ್ನ ಅವರಿಗೋಸ್ಕರ ವರ್ಕ್ ಮಾಡ್ತಾರೆ. ಸೊ ಇವರು ಈ ಕನ್ಸಲ್ಟೆನ್ಸಿ ಕಂಪ್ನಿಯವರು ಮಾಡೋ ಏನೇ ಪ್ರಾಜೆಕ್ಟ್ ಆಗಲಿ ಅದು ಡೈರೆಕ್ಟ್ ಅದು ಬೇರೆ ಒಂದು ಕಸ್ಟಮರ್ ಯಾವಾಗಲೂ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಥವಾ ಅದೊಂದು ಗೌರ್ಮೆಂಟ್ ಆ ಥರ ಇರ್ತಾರೆ. ಸೊ ಅವ್ರಿಗೋಸ್ಕರ ಇವರು ಸಾಫ್ಟ್ವೇರ್ ಆಗಲಿ ಅದನ್ನು ವರ್ಕ್ ಮಾಡಿ ಅದನ್ನು ಅವ್ರಿಗೆ ಕೊಡ್ತಾರೆ. ಸೊ ಇದು ಮೇನ್ ಡಿಫ್ರೆನ್ಸ್. ಏನಂದರೆ ಇವರು ಡೈರೆಕ್ಟಾಗಿ ಯಾರೋ ಪಬ್ಲಿಕ್ ಜೊತೆ ಅವರು ಇನ್ವಾಲ್ವ್ ಆಗೋಲ್ಲ ಕನ್ಸಲ್ಟೆನ್ಸಿ ಕಂಪ್ನಿ ಅಂದರೆ. ಇನ್ನು ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದೇ ಒಂದು ಬ್ಯಾಂಕ್ ಇರ್ಬೋದು. ಈ ಬ್ಯಾಂಕಲ್ಲಿ ನೀವು ಎಷ್ಟೊಂದು ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ. ಆಮೇಲೆ ನೀವು ನೆಟ್ ಬ್ಯಾಂಕಿಂಗ್ ಅಂತೀರ, ಆ್ಯಪು, ಈ ಆ್ಯಪ್ಸ್ ಎಲ್ಲ ಯೂಸ್ ಮಾಡೋದು ಇದು ಒಂದು ಇದನ್ನು ಮಾಡೋರೆಲ್ಲ ಒಂದು ಸಾಫ್ಟ್ವೇರ್ ಕೆಲಸನೇ. ಸೊ ನೀವು ಏನೇ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ಇನ್ಶೂರೆನ್ಸ್ ಇರ್ಬೋದು ಅಥವಾ ಒಂದು ಹಾಸ್ಪಿಟಲಲ್ಲಿ ಅವ್ರು ಏನೇ ಒಂದು ಸಾಫ್ಟ್ವೇರ್ ಮೇಂಟೈನ್ ಮಾಡ್ಬೋದು. ಸೊ ಈಗ ಹಾಸ್ಪಿಟಲಲ್ಲಿ ಮುಂಚೆ ಎಲ್ಲ ಒಂದು ಫೈಲ್ಸ್ ಮೇಂಟೈನ್ ಮಾಡ್ತಾಯಿದ್ರು. ಈಗ ಫೈಲ್ ಸಿಸ್ಟಮೇ ಇಲ್ಲ ಎಷ್ಟೊಂದು ಹಾಸ್ಪಿಟ್ಲಲ್ಲಿ, ಎಲ್ಲ ಡಿಜಿಟೈಸ್ ಮಾಡಿದ್ದಾರೆ. ಸೊ ಅವ್ರೇನೇ ನೀವು ಹೋದರೆ ನಿಮ್ಮ ಹೆಸರಿನಲ್ಲೇ ಅವ್ರಿಗೆಲ್ಲ ರೆಕಾರ್ಡ್ಸ್ ಬರುತ್ತೆ. ಸೊ ಅವ್ರಿಗೆ ಪ್ರತಿ ಒಂದೊಂದು ಕಂಪ್ನಿಗಳಲ್ಲೂ ಅಥವಾ ಒಂದೊಂದು ಹಾಸ್ಪಿಟಲ್ನಲ್ಲೂ ಅವ್ರಿಗೆ ಇಷ್ಟ ಬಂದಿರೋ ಥರ ಅವರಿಗೋಸ್ಕರ ಸಾಫ್ಟ್ವೇರ್ ಇದು ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿನೇ ಮಾಡಿಕೊಡ್ತಾರೆ. ಸೊ ಇದನ್ನು ವರ್ಕ್ ಮಾಡೋನು ಕೂಡ ಒಬ್ಬ ಐ ಟಿ ಕಂಪ್ನಿನಲ್ಲಿರೋನೆ. ಸೊ ಅದನ್ನು ನಿಮಗೆ ಡಿಫ್ರೆಂಟಾಗಿ ಅವ್ರು ಏನೇನು ವರ್ಕ್ ಮಾಡ್ತಾರೆ ಅನ್ನೋದು ಡಿಫ್ರೆಂಟ್ ಇರ್ಬೋದು. ಸೊ ಇನ್ನೊಂದು ಐ ಟಿ ಕಂಪ್ನಿನಲ್ಲಿ ಡಿಫ್ರೆಂಟ್ ರೋಲ್ಸು ಇದ್ದಾವೆ. ಅವನು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ಬೋದು ಅಥವಾ ಅವನು ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಸೊ ಅಲ್ಲಿ ಆ ಕಂಪ್ನಿನಲ್ಲಿ ಅವರಿಗೆ ಒಂದು ಕ್ಲೀನಿಂಗ್ ಆಗಲಿ, ಒಂದು ಮೇಂಟೆನೆನ್ಸ್ ಆಗಲಿ, ಇವನ್ನೆಲ್ಲ ಮೇಂಟೈನ್ ಮಾಡೋನು ಒಬ್ಬ ಇರ್ತಾನೆ. ಅಥವಾ ಈ ಒಂದು ಲ್ಯಾಪ್ಟಾಪ್ ರಿಪೇರಿ ಮಾಡೋದು ಅಥವಾ ಅದನ್ನು ಸಾಫ್ಟ್ವೇರ್ ಸರಿ ಮಾಡೋದು. ಸೊ ಅದಕ್ಕೂ ಒಂದು ಸಪ್ರೇಟ್ ಗ್ರೂಪ್ ಇರುತ್ತೆ. ಸೊ ಐ ಟಿ ಕಂಪ್ನಿನಲ್ಲಿ ಡಿಫ್ರೆಂಟಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಈ ಒಂದು ನೀವು ಕೇಳ್ಬೋದು, ಈಗ ಸಾಫ್ಟ್ವೇರಿಂದ ಆ ಹಾಸ್ಪಿಟಲ್ಗಾಗಲಿ ಅವರಿಗೆಲ್ಲ ಏನು ಲಾಭ ಅಂತ. ಸೊ ಈ ಹಾಸ್ಪಿಟಲ್ ಆಗಲಿ ಅಥವಾ ಯಾವುದೋ ಒಂದು ದೊಡ್ಡ, ಫಾರ್ ಎಕ್ಸಾಂಪಲ್ ಅಪೋಲೋ ಅಂತ ಕಂಪ್ನಿ. ಸೊ ಅಪೋಲೋ ಅನ್ನೋ ಕಂಪ್ನಿ ಅದು ಬಂದು ಹಾಸ್ಪಿಟಲ್ನಲ್ಲೂ ಇದ್ದಾರೆ, ಮೆಡಿಕಲ್ಸಲ್ಲೂ ಇದ್ದಾರೆ. ಸೊ ಅಪೋಲೋದವನಿಗೆ ಅವನಿಗೆ ಎಷ್ಟು ಸೇಲ್ಸ್ ಆಗ್ತಾಯಿದೆ ಡೈಲಿ, ಅಥವಾ ಯಾವ ಮಾತ್ರೆ ಜಾಸ್ತಿ ಸೇಲ್ ಆಗ್ತಾಯಿದೆ, ಅಥವಾ ನನಗೆ ಯಾವ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಜಾಸ್ತಿ ಸೇಲ್ಸ್ ಆಗ್ತಾಯಿದೆ ಅಂತ ಒಂದು ಡೇಟಾ ಬೇಕು ಅಂತ ಆ ಕಂಪ್ನಿಯ ಒಬ್ಬ ಚೇರ್ಮನ್ ಕೇಳಿದ್ರೆ, ಸೊ ಅದನ್ನು ಸಡನ್ನಾಗಿ ಯಾರು ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೂ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ನ ಮಾಡ್ಕೊಡೋರು ಯಾರು? ಇದೇ ಐ ಟಿ ಕನ್ಸಲ್ಟೆನ್ಸಿ ಕಂಪ್ನಿ. ಅದು ಯಾವುದೇ ಆಗಿರ್ಬೋದು, ಅದು TCS, ಇನ್ಫೋಸಿಸ್, ಈ ಥರ ನೀವು ಕಾಗ್ನಿಸೆಂಟ್, ವಿಪ್ರೋ, ಇವರೆಲ್ಲ ಕನ್ಸಲ್ಟೆನ್ಸಿ ಬೇಸ್. ಸೊ ಈ ಒಂದು ಹಾಸ್ಪಿಟಲ್ನವರು ಸೊ ಅವರು ಯಾವುದಾದ್ರು ಒಂದು ಕಂಪ್ನಿಗೆ ಅಪ್ರೋಚ್ ಮಾಡಿ ಅವರಿಗೆ ರೇಟ್ ಒಪ್ಪಿಗೆ ಆದಮೇಲೆ ಅವರು ಅದನ್ನು ಕೊಡ್ತಾರೆ. ಸೊ ಇವ್ರಿಗೆ ಹೇಗೆ ಬೇಕೋ ಅದನ್ನು ಆ ಸಾಫ್ಟ್ವೇರ್ನ ರೆಡಿ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ಇದರಿಂದ ಅವರಿಗೆ ಸೇಲ್ಸ್ ಆಗಲಿ, ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಯಾವ ಥರ ಒಂದು ಏನು ವರ್ಕ್ ಮಾಡ್ತಾರೆ, ಯಾವ ಥರ ಯೂಸ್ ಆಗುತ್ತೆ ಅದು ಅನ್ನೋದು. ಇದೊಂದು ಹಾಸ್ಪಿಟಲ್ ಆಗಲಿ, ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಅವರು ನಮಗೆ ಎಷ್ಟು ಕ್ಲೇಮ್ಸ್ ಬರ್ತಾಯಿದೆ, ಎಷ್ಟು ಕ್ಲೇಮ್ಸ್ ರಿಜೆಕ್ಟ್ ಆಗ್ತಾಯಿದೆ, ಆಮೇಲೆ ಎಷ್ಟು ವಯಸ್ಸಿನವ್ರು ನಮ್ಮನ್ನು
ಇನ್ಶೂರೆನ್ಸ್ ತೊಗೊತಾ ಇದ್ದಾರೆ, ಆಮೇಲೆ ಎಲ್ಲಿ ಜಾಸ್ತಿ ತೊಗೊತಾ ಇದ್ದಾರೆ. ಸೊ ಈ ಥರದ್ದೆಲ್ಲ ಡೇಟಾ ಅವ್ರಿಗೆ ಬೇಕು ಅಂದರೆ ಸಡನ್ನಾಗಿ ಅದನ್ನು ಹೈಯರ್ ಮ್ಯಾನೇಜ್ಮೆಂಟ್ನವ್ರಿಗೆ ಅದ್ರ ಬೇಸ್ಡ್ ಮೇಲೇ ಅವರು ಪ್ರಾಫಿಟ್ಸ್ ಆಗಲಿ, ಅವ್ರು ಇನ್ನೂ ಸೇಲ್ಸ್ ಮಾಡೋದಾಗಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಇದೇ ಥರ ಈ ಪರ್ಟಿಕ್ಯುಲರ್ ಒಂದು ಗೌರ್ಮೆಂಟ್ನವರು ಕೂಡ ಅವ್ರ ಹತ್ರ ಪ್ರಾಜೆಕ್ಟ್ಗೆ ಹೋಗ್ತಾರೆ. ಗೌರ್ಮೆಂಟ್ನವ್ರಿಗೂ ಏನಾದ್ರು ಒಂದು ಹೆಲ್ಪ್ ಬೇಕು, ಫಾರ್ ಎಕ್ಸಾಂಪಲ್ ಏರ್ ಫೋರ್ಸಲ್ಲಿ ಅವರೇನೋ ಸಾಫ್ಟ್ವೇರ್ ಬೇಕು, ಅಥವಾ ಒಂದು ಇಂಡಿಯನ್ ಆರ್ಮಿ ಆಗಲಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಸ್, RBIನವರು. ಇಷ್ಟು ಅಲ್ಲದೆ ತುಂಬ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಬರೋದು ಔಟ್ಸೈಡ್ ಇಂಡಿಯಾಯಿಂದನೇ ಬರುತ್ತೆ. ಸೊ ಅಲ್ಲಿ ಮೋಸ್ಟ್ ಆಫ್ ದೆಮ್ ಡಿಜಿಟೈಸ್ ಆಗಿರ್ತಾರೆ. ಸೊ ಡಿಜಿಟೈಸ್ ಆದಮೇಲೆ ಸಾಫ್ಟ್ವೇರ್ಸ್ ಅನ್ನೋದು ಬಂದೇ ಬರುತ್ತೆ. ಒಂದು ಮೊಬೈಲಲ್ಲಿ ನೀವು ಇಷ್ಟೊಂದು ಆ್ಯಪ್ಸ್ ಯೂಸ್ ಮಾಡ್ತೀರ ಅಂದರೆ ಅದೆಲ್ಲ ಸಾಫ್ಟ್ವೇರೇ. ಅದೇ ಈಗ ಒಂದು ಕಂಪ್ಯೂಟ್ರಲ್ಲಿ ನಾವೊಂದು ಯೂಸ್ ಮಾಡೋ ಸಾಫ್ಟ್ವೇರ್ ಇರ್ಬೋದು, ಅದರಲ್ಲಿ ಎಷ್ಟೋ ಸಾಫ್ಟ್ವೇರ್ ಯೂಸ್ ಮಾಡಿದ್ರು ಅದು ಕೂಡ ಒಂದು ಸಾಫ್ಟ್ವೇರ್ ಮಾಡೋ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಇರುತ್ತೆ. ಸೊ ಇದೇ ಥರ ಡಿಮ್ಯಾಂಡ್ ಏನಕ್ಕೆ ಅದು ಏರ್ತಾನೆ ಇದೆ ಅಂದರೆ, ನೀವು ಎಷ್ಟು ಈಗ 100% ಇಡೀ ವರ್ಲ್ಡ್ ವೈಡ್ ಎಲ್ಲ ಡಿಜಿಟೈಸ್ ಏನಾಗಿಲ್ಲ, ಇನ್ನೂ ಕೆಲವು ಕಡೆ ಅನಲಾಗಲ್ಲಿದ್ದಾರೆ. ಸೊ ನೀವು ಡಿಜಿಟೈಸ್ ಆಗಿರೋದೇ ಇಷ್ಟು ಅಂದರೆ, ಇನ್ನೂ ಕಂಪ್ಲೀಟ್ ಡಿಜಿಟೈಸ್ ಆದಮೇಲೆ ಆ ಸಾಫ್ಟ್ವೇರ್ದು ಒಂದು ಗ್ರೋತ್ ಬಂದೇ ಬರುತ್ತೆ. ಈಗ ಯಾವುದೇ ಒಂದು ಹೊಸ ಹೈ ಎಂಡ್ ಕಾರ್ ನೀವು ತೊಗೊಂಡ್ರೂ ಕೂಡ ಅದರಲ್ಲೂ ಏನಾದ್ರು ಒಂದು ಸಾಫ್ಟ್ವೇರ್ ಯೂಸ್ ಬೇಕಾಗುತ್ತೆ. ಸೊ ಅದರಿಂದ ಈ ಸಾಫ್ಟ್ವೇರ್ ಫೀಲ್ಡಿಗೆ ಇಷ್ಟೊಂದು ಡಿಮ್ಯಾಂಡ್ ಇರುತ್ತೆ. ಅದರಿಂದ ಎಷ್ಟೇ ಈ ಒಂದು ಇಂಜಿನಿಯರ್ಸ್ನ ಅವರು ಸಾಫ್ಟ್ವೇರ್ ಇದರಲ್ಲಿ ತೊಗೊಂಡ್ರು ಅವ್ರಿಗೆ ಅಷ್ಟೊಂದು ಡಿಮ್ಯಾಂಡ್ ಮತ್ತು ವರ್ಕ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.